ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗೂಗಲ್ ಮ್ಯಾಪ್ಸಲ್ಲಿ ತೋರಿಸ್ತಾ ಇದ್ದೀನಿ. ನೆದರ್ಲ್ಯಾಂಡ್ ಬೆಲ್ಜಿಯಂ ಬಾರ್ಡ್ರಲ್ಲಿದ್ದೀನಿ ನಾನು, ಕಾಣ್ತಾ ಇದ್ದೀರಾ? ನಾನಿರೋದು ನೆದರ್ಲ್ಯಾಂಡು ಪಕ್ಕದಲ್ಲಿರೋದೆ. ರೋಡ್ ಕ್ರಾಸ್ ಮಾಡಿದ್ರೆ ಬೆಲ್ಜಿಯಮ್ಮು. ಇದು ಪೇಯ್ಡ್ ಪಾರ್ಕಿಂಗು. ಇಲ್ಲಿ ನಾವು ಗಾಡಿ ಎಲ್ಲ ಲಾಕ್ ಮಾಡಿ ಹೊರಗಡೆ ಎಲ್ಲ ಸುತ್ತಾಡ್ಬೋದು. ಲೈಕ್ ಪಬ್ಲಿಕ್ ಪಾರ್ಕಿಂಗ್ ಥರ ಏನು ಪ್ರಾಬ್ಲಮ್ ಇರೋಲ್ಲ. ಅಂದರೆ ಲೈಕ್ ಥೆಫ್ಟ್ ಇನ್ನೊಂದು ಮತ್ತೊಂದು ಏನಾರು ಆಗುತ್ತೇನೋ, ಗಾಡಿ ಏನಾದ್ರು ಸ್ಕ್ರ್ಯಾಚ್ ಆಗಿಬಿಡುತ್ತೇನೋ, ಆ ಥರ ತಲೆನೋವೆಲ್ಲ ಏನಿರಲ್ಲ ಇಲ್ಲಿ ಈ ಪಾರ್ಕಿಂಗಲ್ಲಿ. ಇದು ಪೇ ಪಾರ್ಕಿಂಗ್ ಆಗಿರುತ್ತೆ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೆದರ್ಲ್ಯಾಂಡಲ್ಲಿ ಪೇ ಪಾರ್ಕಿಂಗ್ ಯಾವ ಥರ ಇರುತ್ತೆ, ಮತ್ತು ಇದರಲ್ಲಿ ಡ್ರೈವರ್ಗೆ ಫೆಸಿಲಿಟೀಸ್ ಎಲ್ಲ ಏನೇನು ಇರುತ್ತೆ, ಒಂದು ಮಾಹಿತಿನ ನಿಮಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ 150 to 200 ಟ್ರಕ್ಸು ಪಾರ್ಕ್ ಆಗಿದೆ. ಒಂದು ದೊಡ್ಡ ಪಾರ್ಕಿಂಗ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ನಮ್ಮ ಗಾಡಿಗಳೇ ಜಾಸ್ತಿ ಇದೆ. ಇದು ಎಂಟ್ರಿ ಗೇಟ್ ಮತ್ತು ಎಕ್ಸಿಟ್ ಗೇಟ್. ಇದು ಈ ಥರ ಟಿಕೆಟ್ ಇರುತ್ತೆ ನಮಗೆ. ಗಾಡಿ ಎಂಟ್ರಿ ಆಗಬೇಕಾದ್ರೆ ನಮ್ಮ ಗಾಡಿ ನಂಬರ್ ಜೊತೆಗೆ ಅದು ಪ್ರಿಂಟಾಗಿ ಬಂದಿರುತ್ತೆ. ಇಲ್ಲಿ ಯಾರೂ ನಿಮಗೆ ಮ್ಯಾನ್ಯಲಾಗಿ ಟಿಕೆಟ್ ಕೊಡೋರು ಯಾರೂ ಇರೋಲ್ಲ, ಎಲ್ಲ ಆಟೋಮೆಟಿಕ್ಕು. ಇಲ್ಲಿ ಅಮೌಂಟ್ ಇಸ್ಕೊಳ್ಳೋದಕ್ಕೂ ನಿಮ್ಮ ಹತ್ರ ಯಾರೂ ಬರೋದಿಲ್ಲ. ಸೊ ಈ ಥರ ಇರುತ್ತೆ. ಇದು ವಾಟರ್ ಫೆಸಿಲಿಟಿ ಇಲ್ಲಿ ಇರುತ್ತೆ ಪಕ್ಕದಲ್ಲೇ. ಅಲ್ಲಿ ಅಮೌಂಟ್ ನಾವು ಅಲ್ಲೇ ಕಾರ್ಡಲ್ಲಿ ಪೇ ಮಾಡಬೇಕು, ಪಾರ್ಕಿಂಗ್ ಫೀಸ್ ಎಲ್ಲ. ಈ ಕಡೆ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ನಮ್ಗೆ ಇಂಡಿಯಾದಲ್ಲೆಲ್ಲ ಪಾರ್ಕಲ್ಲಿ ಇರುತ್ತಲ್ಲ, ಆ ಥರ ವರ್ಕೌಟ್ ಮಾಡೋದಕ್ಕೆ. ಅನ್ಫಾರ್ಚುನೇಟ್ಲಿ ಎಲ್ಲ ಟಯರ್ಡಾಗಿ ಮಲಗಿದ್ದಾರೆ, ಯಾರೂ ವರ್ಕೌಟ್ ಮಾಡ್ತಿಲ್ಲ. ಈವನ್ ನಾನು ಮಾಡ್ತಿಲ್ಲ. ಸುಮಾರು ಇಂಡಿಯಾದಲ್ಲಿ ಮಾಡಿದ್ದೆ, 8 ತಿಂಗಳ ಮೇಲೆ ಆಯಿತು ವರ್ಕೌಟ್ ಮಾಡಿ. ಈ ಥರ ಎಲ್ಲ ಕಡೆ ಕ್ಲೀನಾಗಿರುತ್ತೆ, ಡರ್ಟಿಯಾಗೆಲ್ಲ ಏನು ಇಟ್ಕೊಂಡಿರಲ್ಲ. ಡಸ್ಟ್ಬಿನ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಈ ಥರ ಟೇಬಲ್ಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ಸಾಯಂಕಾಲ ಹೊತ್ತು ಬಂದು ಆರಾಮಾಗೆಲ್ಲ ಊಟ ಗೀಟ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಚಿಲ್ ಆಗ್ತಿರ್ತಾರೆ. ಈ ಕಡೆ ಬ್ಯಾಡ್ಮಿಂಟನ್ ಟೇಬಲ್ ಎಲ್ಲ ಇರುತ್ತೆ. ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಇದು ಈ ಟ್ರಕ್ ಪಾರ್ಕಿಂಗ್ ಮ್ಯಾಪ್. ಇದು ನೀವು ಎಲ್ಲಿದ್ದೀರಾ, ಎಲ್ಲಿಂದ ಎಕ್ಸಿಟ್ ಆಗಬೇಕು, ಎಲ್ಲ ಫುಲ್ಲು ಡೀಟೇಲ್ಸಾಗಿ ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಎಮರ್ಜೆನ್ಸಿ ನಂಬರು ಇರುತ್ತೆ. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಅದಕ್ಕೆ ಕಾಲ್ ಮಾಡ್ಬೋದು. ನಿಮಗೆ ಗೇಟಿಂದ ಎಕ್ಸಿಟ್ ಆಗೋದಕ್ಕೆ ಏನು ಇದನ್ನು ಟಿಕೆಟ್ನ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಗ್ರೀನ್ ಬರ್ತಾಯಿದೆ ನೋಡಿ, ಯಾರೋ ಹೋಗ್ತಾ ಇರ್ಬೋದು. ಅದೇ ಒಳಗಡೆ ಬರಬೇಕು ಅಂದರೆ ನೀವು ಕಂಪಲ್ಸರಿ ನೀವು ಅದನ್ನು ಟಿಕೆಟ್ನ ಸ್ಕ್ಯಾನ್ ಮಾಡೇ ಹೋಗಬೇಕು. ಟಿಕೆಟ್ ಇಲ್ಲ ಅಂದರೆ ನಿಮಗೆ ಒಳಗಡೆ ಎಂಟ್ರಿ ಆಗೋಕ್ಕಾಗೋದಿಲ್ಲ. ಬಿಕಾಸ್ ಫೆನ್ಸಿಂಗ್ ಇರುತ್ತೆ, ಸುತ್ತ ವೈರು ಎಲೆಕ್ಟ್ರಿಸಿಟಿ ಇರುತ್ತೆ. ಯಾರು ಒಳಗಡೆ ವಿತೌಟ್ ಪರ್ಮಿಷನ್ ಹೋಗಂಗಿಲ್ಲ, ಬರೋಂಗಿಲ್ಲ. ಇಲ್ಲಿ ಬಂದರೆ ನಿಮಗೆ ವಾಶ್ರೂಮ್ ಇರುತ್ತೆ, ಶವರ್ ಇರುತ್ತೆ, ಟಿ ವಿ ಇದೆ. ಆಬ್ವಿಯಸ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇರುತ್ತೆ ಇಲ್ಲಿ. ಟ್ರಕ್ ಡ್ರೈವರ್ಸ್ಗಳಿಗೆ ಅಂತಲೇ ಮಾಡಿದ್ದಾರೆ. ಅಂದರೆ ಇದೆಲ್ಲ ಪೇ ಮಾಡಿ ಯೂಸ್ ಮಾಡ್ಕೊಳ್ಳೋವಂಥದ್ದು. ಇಲ್ಲೂ ಅಷ್ಟೇ, ವಾಶ್ರೂಮ್ ಇದಕ್ಕೆಲ್ಲ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಎಂಟ್ರಿ ಆಗಬೇಕಾಗುತ್ತೆ. ಇದು ಸೈಕಲ್ ಸ್ಟ್ಯಾಂಡು. ಇದು ಮೋಸ್ಟ್ಲಿ ಪೇ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಅದ್ರ ಬಗ್ಗೆ ನಾವು ಹೇಳ್ತೀನಿ. ಬಟ್ ಇದು ಪಾರ್ಕಿಂಗ್ ಹೆಸರು, ಇದು ಟ್ರಕ್ ಪಾರ್ಕಿಂಗ್ ಅಂತ. ಇದು ಲಾಕಿಂಗ್ ಸಿಸ್ಟಮ್ ಇದಿರುತ್ತೆ ಇದರಲ್ಲಿ. ಬೇಸ್ಲಿ ಸಾಯಂಕಾಲ ಎಲ್ಲ ಹಿಂಗೆ ಫನ್ ಮಾಡ್ತಿರ್ತಾರೆ ಇಲ್ಲಿ ನೋಡಿ. ಒಳಗಡೆ ಬಂದರೆ ಈ ಥರ ಇರುತ್ತೆ. 3.5 ಇವರು ಡ್ರೈಯರು, 4.5 ವಾಷಿಂಗ್ ಮಿಷಿನ್ಗೆ, 50 ಸೆಂಟು 1 ನಿಮಿಷ ವಾಟರ್ಗೆ ಸ್ನಾನ ಮಾಡೋದಕ್ಕೆ. ಕಾರ್ಡ್ ತೊಗೋಬೇಕು, ಈ ಥರ ರೀಚಾರ್ಜ್ ಮಾಡಬೇಕು. ನೀವು ಅಲ್ಲಿ ರೀಚಾರ್ಜ್ ಮಾಡೋದು ನಿಮ್ಗೆ ಕಾರ್ಡ್ ಬಂದುಬಿಡುತ್ತೆ. ಅಲ್ಲೇ ಕಾರ್ಡ್ ಬಂದುಬಿಡುತ್ತೆ ನಿಮಗೆ. ಕಾರ್ಡಲ್ಲಿ ಎಷ್ಟು ಬೇಕಾದ್ರೂ ನೀವು ಲೋಡ್ ಮಾಡ್ಕೊಬೋದು. ಈ ಥರ ಲೋಡ್ ಮಾಡಿಕೊಂಡು ನಾವು ಕೆಳಗಡೆ ವಾಷಿಂಗ್ ಮಿಷಿನ್ಗೆ ಬೇಕಾ, ಶವರಿಗೆ ಬೇಕಾ, ಡ್ರೈಯರ್ಗೆ ಬೇಕಾ ಯೂಸ್ ಮಾಡ್ಕೊಬೇಕು ಇದನ್ನು. ಇಲ್ಲ ಇಲ್ಲಿ ಸ್ನ್ಯಾಕ್ಸ್ ಬೇಕಂದ್ರೆ ಸ್ನ್ಯಾಕ್ಸನ್ನು ಪರ್ಚೇಸ್ ಮಾಡ್ಬೋದು ಇದೆ ಕಾರ್ಡಲ್ಲೇ. ಅಂದ್ರೆ 10 ರೂಪಾಯಿ ಏರ್ಟೆಲ್ ಕಾರ್ಡ್ ಇದ್ದಂಗೆ, ಎಷ್ಟು ವ್ಯಾಲಿಡಿಟಿ ಇದೆಯೋ ಅಷ್ಟು ಮಾತಾಡ್ಬೋದು ಅನ್ನೋ ಥರ.
ಎಷ್ಟು ಬೇಕಾದ್ರೆ ಲೋಡ್ ಮಾಡ್ಕೊಂಡು ಎಷ್ಟು ಬೇಕು ಯೂಸ್ ಮಾಡ್ಕೊಬೋದು. ಇನ್ನು ಟಿ ವಿ ಇದೆ ಎಂಟರ್ಟೈನ್ಮೆಂಟ್ಗೆ. ನಮಗೆ ಚಾನಲ್ ಈ ಭಾಷೆಗಳೆಲ್ಲ ಅರ್ಥ ಆಗೋದಿಲ್ಲ. ಬನ್ನಿ ಈ ಕಡೆ ಡೌನ್ನಲ್ಲಿ ವಾಶ್ರೂಮು ಇದೆಲ್ಲ ಸೆಟಪ್ ಇಲ್ಲಿ ಇದೆ. ಡೌನ್ ಸ್ಟೆಪ್ ಇದು ಲೇಡೀಸ್ಗೆ ಲೆಫ್ಟ್ ಆಗಿರೋದು ಸ್ಟಾರ್ಟಿಂಗಲ್ಲಿ. ಇದು ರೈಟಲ್ಲಿ ಇದು ವಾಷಿಂಗ್ ಮಿಷಿನ್ನು, ಕೆಳಗಡೆ ಮೇಲ್ಗಡೆ ಡ್ರೈಯರು. ರೈಟಲ್ಲೆಲ್ಲ ಶವರ್ ಇದೆ, ಲೆಫ್ಟಲ್ಲಿ ಬಾತ್ರೂಮ್ ಇದೆ. ಈ ಥರ ಇರುತ್ತೆ ಕಬೋರ್ಡ್ಗಳು 1 2 3 4 ಈ ಥರ ಸೀರಿಯಲಾಗಿ ಯಾವ್ದು ಎಂಟಿ ಇದೆಯೋ ಅದನ್ನು ಯೂಸ್ ಮಾಡ್ಕೊಬೋದು. ಒಳಗಡೆ ಬಂದರೆ ಶವರ್ಗೆ ಈ ಥರ ಮಿಷಿನ್ ಇರುತ್ತೆ. ಮಿಷಿನ್ನಲ್ಲಿ ನೀವು ಈ ಥರ ಕಾರ್ಡಿನ ಇನ್ಸರ್ಟ್ ಮಾಡಬೇಕು. 1 ನಿಮಿಷಕ್ಕೆ 50 ಸೆಂಟ್ ಅಂದರೆ ಅರ್ಧ ಯೂರೋ, ಇಂಡಿಯನ್ ರುಪೀಸ್ಗೆ ಆಲ್ಮೋಸ್ಟ್ 46-47 ರೂಪಾಯಿ, 50 ರೂಪಾಯಿ ಅಂತ ಇಟ್ಕೊಳ್ಳಿ. ಅಷ್ಟು ಕಟ್ಟಾಗುತ್ತೆ 1 ನಿಮಿಷ ವಾಟ್ರ್ ಬರೋದಕ್ಕೆ. ಈ ಥರ ಇರುತ್ತೆ. ಬಟ್ ಇಲ್ಲಿ ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಇದು ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ನೀರು ಬರೋದು. ಬಟನ್ ಸುಮ್ಮನೆ ಪ್ರೆಸ್ ಮಾಡಿಬಿಟ್ರೆ ಬರೋಲ್ಲ. 3 ಯೂರೋ ನನ್ನ ಬ್ಯಾಲೆನ್ಸ್ ಇದೆ ಈಗ ಇದರಲ್ಲಿ. ಈಗ ನಾನು ಆನ್ ಮಾಡಿದ್ರೆ 50 ಸೆಂಟ್ಸ್ ಕಟ್ಟಾಗುತ್ತೆ. 2.5 ಇರ್ತದೆ ಅವಾಗ. ಆ ಥರ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಕಟ್ಟಾಗ್ತಾ ಇವರು. ಬಟ್ ಇದರ ಮೈನಸ್ ಪಾಯಿಂಟ್ ಅಂದರೆ ಬಟನ್ ಇಟ್ಕೊಂಡೇ ಇರಬೇಕು ನಿಮಗೆ, ಇಲ್ಲಾಂದರೆ ವಾಟರ್ ಸ್ಟಾಪ್ ಆಗಿಬಿಡುತ್ತೆ. ಬನ್ನಿ ಈಗ ಸೈಕಲ್ಗೆ ಹೋಗೋಣ. Number 8. ಥ್ಯಾಂಕ್ ಯು. ಗುಡ್ ನ್ಯೂಸ್ ಏನಪ್ಪ ಅಂದರೆ ಸೈಕಲ್ಗೆ ಯಾವುದೇ ರೀತಿ ನಾವಿಲ್ಲಿ ಅಮೌಂಟ್ ಪೇ ಮಾಡೋವಾಗಿಲ್ಲ. ಟ್ರಕ್ ಪಾರ್ಕಿಂಗ್ ಮಾಡಿದ್ರೆ ಸೈಕಲ್ ಫ್ರೀ. ನನ್ನ ಸೈಕಲ್ ನಂಬರ್ 8 ಇದೆ ನನ್ನ ಸೈಕಲ್ಲು. ಇದರಲ್ಲಿ ಬ್ರೇಕ್ ಇಲ್ಲಿದೆ, ಬೆಲ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಅವಾಗಿಂದ. ಲಿಟ್ರಲ್ಲಿ ನನಗಂತೂ ಬ್ರೇಕ್ ಇಲ್ಲಿದೆ ಅಂತ ಸಿಗಲಿಲ್ಲ, ಬೆಲ್ ಎಲ್ಲಿದೆ ಅಂತಲೂ ಗೊತ್ತಾಗಲಿಲ್ಲ. ಆಮೇಲೆ ಕೌಂಟ್ರ್ ಒಳಗಡೆ ಹೋಗಿ ಕೇಳಿದೆ, ಹೇಳ್ಕೊಟ್ರು ಪೆಡಲ್ ರಿವರ್ಸ್ ಹೊಡಿ, ಹಿಂಗೆ ಅದೇ ಬ್ರೇಕು, ಮುಂದೆ ತುಳಿದ್ರೆ ಮುಂದೆ ಹೋಗುತ್ತೆ ಅಂತ. ಹಿಂಗೆ ಮುಂದೆ ತುಳಿತಾ ಇದ್ದರೆ ಮುಂದೆ ಹೋಗ್ತಾ ಇರುತ್ತೆ, ಹಿಂದೆ ಹೊಡೆದ್ರೆ ಅದೇ ಬ್ರೇಕ್. ಹೆಂಗಿದೆ ನೋಡಿ. ಹೊಸ ಜಾಗಕ್ಕೆ ಬಂದು ಹೊಸ ದೇಶ ಸುತ್ತಿ ಏನೇನು ಕಲಿತಾ ಇದ್ದೀವಿ, ಏನೇನು ನೋಡ್ತಾ ಇದ್ದೀವಿ. ಹಿಂದೆ ಹೊಡೆದ್ರೆ ಸಾಕು ಅದೇ ಬ್ರೇಕ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಶಾಕ್ ಆಗಿಬಿಟ್ಟೆ, ಗುರು ಏನು ಗುರು ಇವನು ಬ್ರೇಕ್ ಇಲ್ದಿರ ಸೈಕಲ್ ಕೊಟ್ಬಿಟ್ಟು ಆಟ ಆಡ್ತಾವ ನನ್ನ ಜೀವದ ಜೊತೆ ಅಂತ. ಆಮೇಲೆ ಗೊತ್ತಾಯ್ತು ಈ ಟ್ರಿಕ್ಕು. ಪೆಡಲ್ ಮುಂದೆ ತುಳಿತಾ ಇದ್ದರೆ ಮುಂದೆ ಹೋಗುತ್ತೆ, ಸುಮ್ಮನೆ ಪೆಡಲ್ ಇಟ್ಕೊಂಡ್ರೆ ಅದ್ರ ಪಡೆ ಅದಿರುತ್ತೆ. ಸೊ ಅದನ್ನೇ ಸ್ವಲ್ಪ ರಿವರ್ಸ್ ತೊಗೊಂಡ್ರೆ ಸ್ಟಾಪ್ ಬ್ರೇಕ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ನೀವು ಎಷ್ಟು ಸ್ಪೀಡಾಗಿ ಹಿಂದಕ್ಕೆ ಲಾಕ್ ಮಾಡ್ತೀವಿ, ಹಿಂದಕ್ಕೆ ತುಳಿತೀರ ಅಷ್ಟು ಸ್ಪೀಡಾಗಿ ಬ್ರೇಕ್ ಆಗುತ್ತೆ. ಓಕೆ ಬನ್ನಿ ನೋಡೋಣ ಈಗ ಸೂಪರ್ ಮಾರ್ಕೆಟ್ ಕಡೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ನೋಡಿ, ನಮಗೆ ಈ ಥರ ಟ್ರಕ್ ಪಾರ್ಕ್ ಮಾಡಿ ಹೊರಗಡೆ ಹೋಗೋವಂಥ ಫೆಸಿಲಿಟಿ ಕೊಟ್ಟರೆ ಡ್ರೈವರ್ಗೆ, ನೋಡಿ ಎಷ್ಟು ಈ ಥರ ಸುತ್ತಾಡ್ಕೊಂಡು ನಮಗೊಂಥರ ಮೈಂಡ್ ರಿಲ್ಯಾಕ್ಸಿಂಗ್ ತಂಗೆ ಇರುತ್ತೆ. ಇಲ್ಲಾಂದರೆ ಗಾಡಿ ಓಡಿಸು, ಊಟ ತಿನ್ನು, ಮಲ್ಕೋ ಇಷ್ಟೇ ಅಂತಂದರೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಬಟ್ ಹಿಂಗೆ ಗಾಡಿ ಬಿಟ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಬರೋದಕ್ಕೆ ಹಿಂಗೆ ಬಿಟ್ಟರೆ ನಮಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ. ಇದೆಲ್ಲ ಫುಲ್ ಇಂಡಸ್ಟ್ರಿಯಲ್ ಏರಿಯಾ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವರ್ಕ್ ಆ್ಯಕ್ಟಿವಿಟಿ ಎಲ್ಲ ಏನೂ ಇರೋಲ್ಲ, ಎಲ್ಲ ಕಮ್ಮಿ. ನೋಡಿ ಎಲ್ಲ ಟಕ್ಕು ಸ್ಟಾಪ್ ಆಗಿದೆ, ಎಲ್ಲ ರೆಸ್ಟ್ ಇರುತ್ತೆ. ಇಂಡಸ್ಟ್ರಿಯಲ್ ವರ್ಕ್ ಆಗಲಿ ಬೇರೆ ಆಫೀಸ್ ವರ್ಕ್ ಆಗಲಿ ಯಾವುದೂ ಆ್ಯಕ್ಟಿವಿಟಿ ಇರೋದಿಲ್ಲ. ಟ್ರಕ್ಗಳು ಮಾತ್ರ ಯಾರಾದರೂ ಬೇರೆ ಡೆಸ್ಟಿನೇಷನ್ಗೆ ಹೋಗೋರಿದ್ದರೆ ಹೋಗ್ತಾ ಇರ್ತಾರೆ. ಬೇರೆ ಇನ್ನು ಲೋಡಿಂಗು ಅನ್ಲೋಡಿಂಗು ಇದ್ಯಾವುದೂ ನಡೆಯೋದಿಲ್ಲ. ಬರೀ ಸೂಪರ್ ಮಾರ್ಕೆಟ್ ಮಾತ್ರ ಇರುತ್ತೆ. ವೇರ್ ಹೌಸ್ದೆಲ್ಲ ಸ್ಟಾಪ್ ಆಗಿರುತ್ತೆ. ಫುಲ್ಲಿಂಗೆ ಖಾಲಿ ಹೊಡಿತಾ ಇರುತ್ತೆ ರೋಡೆಲ್ಲ. ಈಗ ನೆದರ್ಲ್ಯಾಂಡ್ ನಾನು ಹೈವೇ ಪಕ್ಕದಲ್ಲೇ ಈಗ ಸೂಪರ್ ಮಾರ್ಕೆಟ್ ಇದೆ ನನಗೆ. ಸೂಪರ್ ಮಾರ್ಕೆಟ್ಗೆ ಇಲ್ಲಿಂದ 4.5 ಕಿಲೋಮೀಟ್ರ್ ಇದೆ. ಸೊ ಅದಕ್ಕೆ ಬ್ಯಾಗ್ ತಗೊಳಕ್ಕೆ ನಾವು ಹೊರಟಿದ್ದೀನಿ. ಈಗ ಸೂಪರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಐಟಮ್ಗಳು ತರಬೇಕು.
ಬಿಕಾಸ್ ಗ್ಯಾಸ್ ಸ್ಟೇಷನಲ್ಲೆಲ್ಲ ನೀವು ತೊಗೊಳಕ್ಕೆ ಹೋದರೆ ಅಂದರೆ ಪೆಟ್ರೋಲ್ ಬಂಕಲ್ಲೆಲ್ಲ ನಿಮಗೆ ಸಿಗುತ್ತೆ, ಬಟ್ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ನಾವು ಟ್ರಕ್ ಪಾರ್ಕ್ ಮಾಡ್ಬೇಕಾದ್ರೆ ನಾವು ಮುಂಚೆಗೆ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ. ನಿಯರ್ ಬೈ ಸೂಪರ್ ಮಾರ್ಕೆಟ್ ಇಲ್ಲಿದೆ, ಅಲ್ಲಿ ನಾವು ಟ್ರಕ್ ಪಾರ್ಕಿಂಗ್ ಹೋಗ್ಬಿಡ್ತೀವಿ. ಬಿಕಾಸ್ ನಮ್ಮ ಕಂಪ್ನಿಯನ್ನು ಕೇಳಲ್ಲ, ನೀವು ಯಾಕೆ ಪೇ ಪಾರ್ಕಿಂಗಲ್ಲಿ ಹಾಕಿದ್ದೀರಾ, ಯಾಕೆ ಫ್ರೀ ಪಾರ್ಕಿಂಗ್ ಹೋಗಿಲ್ಲ ಆ ಥರ ಕೇಳಲ್ಲ ನಮ್ಮ ಕಂಪ್ನಿ. ನೀವೆಲ್ಲಾದ್ರೂ ನಿಂತ್ಕೊಳ್ಳಿ, ಸೇಫಾಗಿರೋ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳುತ್ತೆ. ಸ್ವಲ್ಪ ಹೊತ್ತಾದಮೇಲೆ ನೋಡಿದ್ರು ಓಕೆ ಐ ವಿಲ್ ಸೆಂಡ್ ಇಟ್. ಜಾಯಿನ್ ಆದರು, ಬಟ್ ಅವ್ರದ್ದೆಲ್ಲ ರ್ಯಾಲಿ ಸೈಕಲ್ಲು, ನಮ್ಮದು ನಾರ್ಮಲ್ ಸೈಕಲ್ಲು. ಈ ಜಾಗದಲ್ಲಿ ನಮ್ಮ ಹೀರೋ ಸೈಕಲ್ ಇರಬೇಕಿತ್ತು, ಇಂಡಿಯನ್ ಸೈಕಲ್ ಎಲ್ಲ ಸೆರಾಡಿಗೆ ಮಾಡ್ತಿದ್ದೆ. ಎಷ್ಟು ದೂರ ಹೋಗ್ತಿದ್ದೆ ಇಲ್ಲಿ ಬಿಡಿ. ಇದು ಸೈಕಲ್ ಏನಿದೆ ಏಕೆಂದ್ರೆ ಈ ಕಡೆ ಆ ಕಡೆ ಸೈಕಲ್ ಮಾರ್ಕೆಟ್. ಈಗ 5 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ ನಾನು. ಫುಲ್ಲು ಇದು ಹಳ್ಳಿ, ಇದು ಹೈವೇ ಕ್ರಾಸ್ ಆಯ್ತಲ್ಲ, ಕ್ರಾಸ್ ಮಾಡಿದೆ ಇವತ್ತು. ಈ ಕಡೆ ಎಲ್ಲ ಫುಲ್ಲಿನ ಹಳ್ಳಿ ಇದು ನೋಡಿ, ಈ ಥರ ಇರುತ್ತೆ ಹಳ್ಳಿ ಹೊಲಗಳು, ಹೊಲದಲ್ಲಿ ಮನೆ. ಇದರಲ್ಲಿ ಸೈಕಲ್ ಲೈನ್ ಇರುತ್ತೆ. ನಮ್ಮ ಗೂಗಲ್ ಮ್ಯಾಪ್ಸಲ್ಲಿ ಇದೇ ರೋಡ್ ತೋರಿಸ್ತಾ ಇದೆ, ಸೈಕಲ್ ರೋಡು. ಚೆನ್ನಾಗಿದಲ್ಲ ಹೊಲಗಳು. ಬಟ್ ನಮ್ಮ ಇಂಡಿಯಾ ಥರ ಚಿಕ್ಕ ಚಿಕ್ಕ ಹೊಲಗಳು ಬದಗಳು ಎಲ್ಲ ಇರೋದಿಲ್ಲ ಇಲ್ಲಿ. ಎಲ್ಲ ತುಂಬ ದೊಡ್ಡ ದೊಡ್ಡ ಪ್ರಾಪರ್ಟಿಗಳು, 100 ಎಕರೆ 200 ಎಕರೆ 300 ಎಕರೆ ಹಿಂಗೆ ದೊಡ್ಡ ದೊಡ್ಡ ಬೌಂಡ್ರಿಗಳಿರ್ತವೆ. ಇದು ಗೀವೇ ಇದೆ, ಅಂದರೆ ಆ ಕಡೆ ಸೈಕಲು ಕುದುರೆಗಳು ಬರ್ತಿರ್ತಾರೆ, ನೋಡ್ಕೊಂಡು ಹೋಗ್ಬೇಕು. ಇದೆಲ್ಲ ರೈತರ ಮನೆಗಳಿದು. ಹೆಂಗಿದೆ ಹೆಂಗರು. ಲೈಫಲ್ಲಿ ಸೆಟ್ಲ್ ಆಗಬೇಕು ಹಿಂಗೆ ಒಂದೊಂದು ದಿನ. ಈ ಕಡೆ ಇನ್ನು ಐಸೆಲ್ಲ ಈಗ ಸ್ಟಾಪ್ ಆಗಿದೆ ಅಲ್ಲ, ವಿಂಟರು, ಸೊ ಅದಕ್ಕಿನ್ನೂ ಬೆಳೆ ಇಕ್ಕಿಲ್ಲ. ರೈಟ್ ಸೈಡಲ್ಲೆಲ್ಲ ಚೆನ್ನಾಗಿದೆ ಅಲ್ಲ. ಪಕ್ಕದಲ್ಲಿ ಕಾಲುವೆ ಇದೆ ನೋಡಿ ಈ ಕಡೆ. ಹಲೋ ಗ್ರೀನರಿ. ನನಗಂತೂ ಸೈಕಲ್ದು ಎಣ್ಣೆನೋ ಸೈಕಲ್ ತುಳಿದೆ ಇವತ್ತು. हाँ दोनों भी चलेगा, सॉर्ट भी चलेगा, रिवोल्ट भी चलेगा. ಎನರ್ಜಿನೇ ಇಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ. ठीक है. ಬಾಡಿಲಿ ಪವರ್ ಎಷ್ಟಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಈ ಕಡೆ ಎಲ್ಲ ಸಾಲ ಹೊಡೆದು ಬಿಟ್ಟಿದ್ದಾರೆ, ಏನು ಹಾಕ್ತಾರೋ ಗೊತ್ತಿಲ್ಲ. ಇಲ್ಲೆಲ್ಲ ಏನು ನಾಟಿ ಮಾಡ್ತಾರೆ ಅಂತ. ಈ ಥರ ಇರುತ್ತೆ ಹೊಲಗಳೆಲ್ಲ. ನೀರಿನ ಕಾಲುವೆ ನಮ್ಮ ಮಂಡ್ಯ ಸೈಡೆಲ್ಲ ಇರುತ್ತಲ್ಲ, ಈ ಥರ ಬರುತ್ತೆ. ಇಲ್ಲೆಲ್ಲ ನೀರಿಗೆಲ್ಲೇನು ಬರೋಲ್ಲ, ಅವರು ವೆಜ್ಜ ನೀರು ಬಿದ್ದಿದೆ, ಮಾಡೋರು ಅಷ್ಟೇ ಕೆಲಸ. ಹಾಯ್ ಗುಡ್. ನಮ್ಮ ಪಾರ್ಕಿಂಗಲ್ಲ ಡ್ರೈವರು, ಅವನು ಸೈಕಲ್ ತೊಗೊಂಡೋಗಿ ಆಲ್ರೆಡಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈಗ ನಾನು ಹೋಗ್ತಾಯಿದ್ದೀನಿ. ಸೂಪರ್ ಮಾರ್ಕೆಟ್ಗೆ ಹೋದರೆ ನಮಗೆಲ್ಲ ಚೀಪ್ ರೇಟಾಗಿ ಸಿಗುತ್ತೆ. ಅದೇ ನಿಮಗೆ ಗ್ಯಾಸ್ ಸ್ಟೇಷನಲ್ಲಾದರೆ ನಿಮಗೆ 1 to 2 ಇಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಮನೆಗೆ 3-4 ಕುದುರೆ ಅಂತ ಇರುತ್ತೆ ಇಲ್ಲಿ. ವೀಕೆಂಡ್ ಆ್ಯಕ್ಟಿವಿಟಿನೇ ಇಲ್ಲಿ ಇವ್ರಿಗೆ ಒಂಥರ ಹಾಬಿ. ಸೈಕಲ್ ಹೊಡಿಯೋದು, ಕುದುರೆ ಓಡಿಸೋದು, ಈ ಥರ ಇರುತ್ತೆ. ರೈತರಾಗಲಿ ಆಫೀಸರ್ಸ್ಗಳಾಗಲಿ ಇಲ್ಲೆಲ್ಲ ಇದು ಕಾಮನ್. ಇಲ್ಲಿ ಆರ್ಸ್ ಓಡಿಸೋದು, ಸೈಕಲ್ ತುಳಿಯೋದಿಲ್ಲ. ಚೆಕ್ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಬಂದ್ಬಿಟ್ಟು ನಾನು ವಾಪಸ್ ಹೋದೆ. ಪೊಲೀಸರು ಸ್ಟಾಪ್ ಮಾಡಿದ್ರು ನನ್ನ ಇಲ್ಲಿ. ಯಾಕೆಂದರೆ ನಮ್ಮ ಸೈಕಲಲ್ಲಿ ಲೈಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲ, ಲೈಟಿಂಗ್ ಇಲ್ಲದೆ ನೀವು ಕತ್ತಲಲ್ಲಿ ಥರ ಹೋಗ್ಬಾರ್ದು, ಟೈಮ್ಗೆ ಬಂದು ವಾಪಸ್ ಹೋಗಿ ಬೆಳಿಗ್ಗೆ ಬೇಕಾದ್ರೆ ನೀವು ಹೋಗಿ ಅಷ್ಟೊತ್ತಲ್ಲಿ ಹೋಗ್ಬಾರ್ದಿಲ್ಲ ಅಂತ. ಸೊ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ನಾನು ವಾಪಸ್ ಹೋದೆ. ಮತ್ತು ಇಲ್ಲಿಂದ ನ್ಯಾವಿಗೇಷನ್ ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಒಬ್ಬರು ಹೆಜ್ಜೆಗೂ ಪೊಲೀಸರು ಸಿಗ್ತಾರೆ ಇಲ್ಲ ಅಂತೂ. ಏನೊಂದು ಮಿಸ್ಟೇಕ್ ಮಾಡೋಂಗಿಲ್ಲ. ನಮ್ಮ ಬೈಕಲ್ಲಾಗಲಿ, ಕಾರಲ್ಲಾಗಲಿ, ಸೈಕಲಲ್ಲಾಗಲಿ, ನಡ್ಕೊಂಡಾಗಲಿ ಎಲ್ಲರೂ ತಗೊಳಕಂತೀವಿ. ಪರವಾಗಿಲ್ಲ, ಗೊತ್ತಿಲ್ಲದಿರೋ ವಿಚಾರ ತಿಳ್ಕೊಳ್ಳೋಣ, ಅವೇರ್ನೆಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ರೈತರಲ್ಲಿ ಟ್ಯಾಕ್ಟ್ರಿ ಬರ್ತಾ ಇದೆ. ಆಲ್ರೆಡಿ ಆಯ್ತೈತೆ ಬಟನ್ ಟೈರು, ಎಲ್ಲೋ ಟೈರ್ ನೋಡಿ ಬರೋದು, ಸಿಂಗಲ್ ಟೈರ್. ಅಂದರೆ ನಮ್ಮ ಟ್ರಕ್ಕಿಗೂ ಸಿಂಗಲ್ ಟೈರ್ ಬರೋದಿಲ್ಲ, ಟೈರ್.
ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗಳಾಗಿರ್ಬೋದು ಎಲ್ಲ ಹೆವಿ ಪವರ್ಫುಲ್ ಮಿಷಿನ್ಗಳು ಎಲ್ಲ 350 300 ಹಾರ್ಸ್ ಪವರ್ ಮೇಲೆ ಈ ಕಡೆ ಯಾವುದೋ ನರ್ಸರಿ ಥರ ಇದೆ, ಅಂದರೆ ಟೊಮೊಟೊ ಇದೆಲ್ಲ ವೆಜಿಟೇಬಲ್ಸ್ ಬೆಳೀತಾರೆ ಇಲ್ಲಿ ವಿಂಟರಲ್ಲಿ. ಐಸೆಲ್ಲ ಬೀಳ್ತದಲ್ಲ, ಅದಕ್ಕೋಸ್ಕರ ಈ ಥರ ಶೆಡ್ಡಲ್ಲಿ ಬೆಳೀತಾರೆ ಲೆಫ್ಟಲ್ಲಿ. ಫುಲ್ ಗ್ರೀನರಿ ಇರುತ್ತೆ. ನೋಡಿದಾಗ ನಮ್ಗೆ ಇಷ್ಟೊಂಥರ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಖುಷಿ ಅನಿಸುತ್ತೆ. ಅವೆಲ್ಲ ಪಕ್ಕದಲ್ಲೇ ಕಾಲುವೆ, ನೀರು ಹರಿತಾ ಇರುತ್ತೆ. ಈ ಥರ ಇರಬೇಕು. ನೆಕ್ಸ್ಟು ಎಲ್ಲೇ ಪಾರ್ಕಿಂಗ್ ಸಿಗೋದ್ರೂ ಪೇ ಪಾರ್ಕಿಂಗ್ಗೆ ಓಡೋಗ್ಬಿಡ್ತೀನಿ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಆರಾಮಾಗೆ ಅಕ್ಕಪಕ್ಕ ಇರೋ ಜಾಗಗಳನ್ನೆಲ್ಲ ಈ ಥರ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೋದು. ಹಾಗೆ ನಾನು ನೋಡ್ಕೊಂಡು ಖುಷಿ ಪಡ್ಬೋದು. ಇದೆ ನೆದರ್ಲ್ಯಾಂಡ್ನ ಒಂದು ಹಳ್ಳಿ. ಕಾರೆಲ್ಲ ಆ ಕಡೆ ಹೋಗುತ್ತೆ, ಸೈಕಲ್ಗಿದೆ ಟ್ರ್ಯಾಕು. ಯಾ ಈ ಥರ ನಿಮಗೆ ಎಲ್ಲ ಫ್ರೆಂಡ್ಲಿ ಏನೇ ಇರ್ತಾರೆ, ಯಾರು ರ್ಯಾಶಾಗಿ ಮಾತಾಡೋದು, ರೂಢಾಗಿ ಮಾತಾಡೋದು ಆ ಥರ ಎಲ್ಲ ಏನಿರಲ್ಲ, ತುಂಬ ಫ್ರೆಂಡ್ಲಿ ಇರ್ತಾರೆ. ಪಾರ್ಕ್ ಚಿಕ್ಕದು ಮಕ್ಕಳು ಆಟ ಆಡೋದು. ಮತ್ತು ದೊಡ್ಡ ಕಾಲುವೆ ಇದು. ಈ ಕಡೆಯಿಂದ ಸೈಕಲ್ಲು ಫುಟ್ಪಾತ್ ಮೇಲೆ ಎಂಟ್ರಿ ಇಲ್ಲ. ಇಲ್ಲಿಂದ ನಾವು ರೋಡಲ್ಲಿ ಸಪ್ರೇಟ್ ಲೈನ್ ಇದೆಯಲ್ಲ, ಇಲ್ಲಿಂದ ನಾವು ಹೋಗ್ಬೋದು. ಈ ಫುಟ್ಪಾತು ಬರೀ ಓಡಾಡೋದಕ್ಕೆ ಮಾತಾಡ್ತಾರೆ. ಬೈಕು ಸೈಕಲ್ ಈಗ ರೋಡಲ್ಲಿ ಬರಬೇಕು, ಇಲ್ಲಿಂದ ಅಲ್ಲಿಂದ. ಆಲ್ಮೋಸ್ಟ್ ನಾನು ಇದೆಲ್ಲೇ ನೋಡಿದ್ರು ನಮಗೆ ಮನೆಗಳಿದೆ ಥರ ಇರ್ತದೆ. ಹೆಚ್ಚಿನ ಈ ಥರ ಸ್ಲೋಪ್ ಡೌನ್ಗಿರುತ್ತೆ. ಬಿಕಾಸ್ ಐಸ್ ಬಿದ್ದಾಗೆಲ್ಲ ಕೆಳಗಡೆ ಬೀಳುತ್ತದೆ ಅಂತ, ಬೀಳಬೇಕು ಅಂತ ಈ ಥರ ಮಾಡ್ಕೊತಾರೆ ಮನೆಗಳಲ್ಲಿ. ಇಲ್ಲಾಂದರೆ ನಮ್ಮ ಥರ ಮೋಲ್ಡ್ ಹಾಕ್ಬಿಟ್ಬಿಟ್ರೆ ಐಸ್ ಹಂಗೆ ಇರುತ್ತೆ, ಐಸ್ ಕೆಳಗಡೆ ಬಿಡೋಲ್ಲ. ಅದಕ್ಕೋಸ್ಕರ ಈ ಥರ ಡಿಸೈನ್ ಮಾಡಿರ್ತಾರೆ ಮನೆಗಳು. ಮನೆ ಮುಂದೆ ಒಳ್ಳೆ ಪಾರ್ಕ್ ಥರ ಮಾಡ್ಕೊಂಡಿರ್ತಾರೆ. ಎಲ್ಲ ಫ್ಲವರ್ಸ್ ಗಿಡಗಳು ಚೆನ್ನಾಗಿದೆ. ಸೂಪರ್ ಮಾರ್ಕೆಟು ಲೆಫ್ಟಲ್ಲಿರೋದು ಲಿಡಿಲ್ ಅಂತ ಜಾಗ ಬಂತು. ಹಳ್ಳಿ ಏರಿಯಾ, ಬೈಕು ಸಿಗ್ತದೆ, ಹೆವಿ ಮಿಷಿನರೀಸ್ ಜಾಸ್ತಿ ಓಡ್ತಾ ಇರ್ತಾರೆ, ಅಗ್ರಿಕಲ್ಚರ್ ಮಿಷನ್ಸು. ಸೊ ಇಲ್ಲಿ ಪಾರ್ಕ್ ಮಾಡಿ ಈಗ ಶಾಪಿಂಗ್ ಮಾಡ್ಕೊಂಡು ರಿಟರ್ನ್ ಮತ್ತೆ ಹೊಡ್ತೀನಿ ನಾನು. ಈ ಥರ ಇರಿದೆ ನೆದರ್ಲ್ಯಾಂಡ್ ಹಳ್ಳಿಗಳು. ಮುಂದಿನ ನೋಡಿದ್ರೆ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಸಪೋರ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರೋ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ ನಿಮಗೆ. ನಿಮ್ಮ ಸಪೋರ್ಟ್ ಇದ್ದರೆ ನಮಗಿನ್ನೂ ಮೋಟಿವೇಶನ್ ಇರುತ್ತೆ ವಿಡಿಯೋಗಳು ಮಾಡೋದಕ್ಕೆ ತುಂಬ. ಓಕೆ, ಮುಂದಿನ ಕಂಟೆಂಟಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.